ಕಾವೇರಿ ಕಾವೇರಿ ಯಾಕೆ ಮಾಡ್ತಾ ಇದ್ಯಾ? ಇದ್ಯಾತೆ ಇನ್ನೊಂದ್ ಸ್ವಲ್ಪ ಮನಿಕೆ ಮಕ್ಕಿಲ್ಲೆ ಸುಮ್ನಿರು, ಅಳ್ಬೇಡ ಅಳ್ಬೇಡ, ಸುಮ್ನಿರು, ಅಳ್ಬಾರ್ದು, ಸುಮ್ನಿರಪ್ಪ, ಅಳ್ಬಾರ್ದು, ಸುಮ್ನಿರು. ಕರ್ಕೊಂಡು ಹೋಗ್ತೀನಿ ನಿಮ್ಮ ಅಮ್ಮ ಇಂತಕ್ಕೆ. ನಿಮ್ಮ ಅತ್ತೆ ಬರ್ತಾಳೆ ಇವಾಗ, ಕರ್ಕೊಂಡು ಹೋಗ್ತಾಳೆ, ಸುಮ್ನಿರು. ಗುಬ್ಬಲಿ ಆಂಟಿ, ಗುಬ್ಬಲಿ ಆಂಟಿ, ಕಾವೇರಿ ಆಳ ಎದ್ಲೆ? ಹ್ಞೂ ಪದು, ಈಗಿನ ಎದ್ದಾಳ್ತಿದ್ದಂಗೆನೆ ಅವ್ರ ಅಮ್ಮ ನೆನೆಸ್ಕೊಂಡು ಅಳ್ತಾ ಇದ್ದಾಳೆ, ಅಮ್ಮಯ್ಯ ಅಂತಾನೆ. ಅವ್ರ ಅಮ್ಮ ಬದ್ಲೆ ಕೂಲಿ ಓದಾಳ, ಅಲ್ಲೇನೆ ನೋಡ್ಕೊಂಬಂದೆ, ಅವ್ರ ಮಂತಕ್ಕೆ ಹೋಗಿದ್ದೆ. ಹೋಗಿದ್ದೆ, ಮಲ್ಲಿ ಇನ್ನ ಬಂದಿರ್ಲಿಲ್ಲ. ಅಣ್ಣಯ್ಯ ಏನೋ ಮಾಡ್ತಿದ್ದ, ಇವಾಗ ಅವ್ರ ಅಮ್ಮ ಬರುತ್ತೆ, ಕರ್ಕ ಬರೋದು ಕಾವೇರಿನ ಅಂತಾನ ಹೇಳ್ದ ಅಣ್ಣಯ್ಯ. ಅದಕ್ಕೆ ಬಂದೆ, ಕರ್ಕೊಂಡು ಹೋಗೋಣ ಅಂತಾನ. ಹೆಂಗ ಎದ್ದಾಳೆ ಬಿಡು. ಮಾರೇ ಕಾವೇರಿ, ಇವಾಗ ನಿಮ್ಮ ಅಪ್ಪ ಕರಿತಾ ಇದ್ದಾನೆ ಅಲ್ಲಿ. ಅಮ್ಮ, ಅಪ್ಪ, ಅಪ್ಪ, ಅಮ್ಮ, ಬಾರೇ, ಅಲ್ಲೇ ನಿಂತ್ಕೊಂಡು ಅಳ್ಬೇಡ, ಬಾ, ನಿಮ್ಮ ಅಪ್ಪ ಇಂತಕ್ಕೆ ಕರ್ಕೊಂಡು ಹೋಗ್ತೀನಿ, ಬಾ, ಅಳ್ಬೇಡ. ಅಮ್ಮ, ಅಪ್ಪ. ಈಗ ನೇತ್ರ, ಈ ಹುಡುಗಿನ ಇಲ್ಲೇ ಐತಿ, ಮತ್ತೆ ಪುತ್ರದಾಗ ನಿಮ್ಮ ಅಮ್ಮಯ್ಯ ನಿಮ್ಮ ಅಣ್ಣ ಯಾರು ಬ್ಯಾರೆ ಮನೆ ಮಾಡ್ಕೊಂಡು ಹೋಗ್ಯವ್ರೆ, ಈ ಮನೆಯಾಗಿಲ್ಲ ಅಂತ ಬರ್ದಿದ್ಲು. ಇದ್ ನೋಡಿ, ಇಲ್ಲೇ ಐತಿ ನಾನು. ಅತ್ತೇನು ಅಕ್ಕಯ್ಯನು ಇಬ್ರು ಒಂದೇ ಸಲ ಬಂದಾರೆ ಗುಬ್ಬಲಿ ಆಂಟಿ. ಯಾಕ ಚೆನ್ನಾಗೈದೆ? ಯಾಕ ಅತ್ತೆ ಚೆನ್ನಾಗೈದೇನತ್ತೆ? ನಾವ್ ಚೆನ್ನಾಗಿರೋದಂಗಿರ್ಲಿ, ಇವಳೇನ್ ಇಲ್ಲಿ? ಅಲ್ಲ, ಅಣ್ಣ ಏನೋ ಬ್ಯಾರೆ ಮನೆ ಮಾಡ್ಕೊಂಡು ಹೋಗ್ಯವ್ರಂತೆ, ಇವಳು ಮಾತ್ರ ಇನ್ನ ಈ ಮನೆಗೆ ಇದ್ದಾಳೆ. ಅಣ್ಣಯ್ಯರು ಬ್ಯಾರೆ ಮನೆಗೆ ಇದ್ದಾರೆ, ಅಣ್ಣಯ್ಯನು, ಮಲ್ಲಿನು, ಕಾವೇರಿನು. ಇವತ್ತು ಕಾವೇರಿ ಅಳ್ತಿದ್ಲು, ಅಕ್ಕೇನೆ ಇಲ್ಲಿ ಕರ್ಕೊಂಡ್ ಬಂದಿದ್ದೆ. ಎದ್ದಾಗ ಮನಿಕೊಂಡಿದ್ಲು, ಇವಾಗ ಎದ್ದೇಳೆ, ಅಮ್ಮಯ್ಯ ಅಪ್ಪಯ್ಯ ಅಂತ ಅಳ್ತಾ ಇದ್ದಾಳೆ. ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಅವ್ರ ಮನೆಗೆ. ಬಿಟ್ಟು ಬರ್ತೀನಿ ಇರು. ನೀನ್ ಕರ್ಕೊಂಡ್ ಬಂದಿದ್ದ ಈ ಹುಡ್ಗಿನ? ಹೋಗು, ಬಿಟ್ಟು ಬರೋಗ್ ಹೋಗಿ. ಅಣ್ಣಯ್ಯನ್ ಮಾತಾಡ್ಸ್ಬೇಕು ನಾವು. ಈಗ ಅಪ್ಪ ಇಲ್ಲೇ ಐತಿ, ಮನಿಕೊಂಡೈತಿ ಇನ್ನೇನ. ಅವಾಗ್ಲೇ ಎದ್ದು ಔಷಧಿ ಹಚ್ಕೊಂಡು ಮನಿಕೊಂಡಿತ್ತು, ತಿರ್ಗಾ ಮನಿಕೊಂಡೈತಿ ಅಪ್ಪಯ್ಯ. ನೋಡ್ಬಾ, ಅತ್ತೆ ಜೇನುಳ ಕಡ್ದಿತ್ತು ಅಪ್ಪಯ್ಯಗೆ. ನಮಗೂ ಗೊತ್ತೈತೆ, ನೀನು ಹೋಗು, ಮೊದ್ಲು ಕರ್ಕೊಂಡು ಹೋಗು, ಬಿಟ್ಟು ಬರೋಗ್ ಹೋಗಿ. ಪದ್ದು, ಕರ್ಕೊಂಡೋಗ್ ಪದ್ದು, ಅಳ್ತಾಳ ಕಾವೇರಿ, ಕರ್ಕೊಂಡೋಗ್ ಜಲ್ದು. ಅವರಪ್ಪ ಇಂತಾಗೆ ಹೇಳಿ ಬಿಟ್ವಾ. ಅಯ್ಯೋ ಅಯ್ಯೋ ಅಯ್ಯೋ, ಇದೇನತ್ತೆ ನಮ್ಮ ಅಪ್ಪನ ಮಕ ಹಿಂಗೆ ಕೆಂಪುಗಾಗೈತೆ? ಅಯ್ಯೋ ದೇವ್ರಿ, ಜೇನುಳ ಹಿಂಗ್ ಕಡ್ದ್ಬಿಟ್ವಾ? ಹ್ಞೂ ಕಣಿ, ಅಯ್ಯೋ ದೇವ್ರಿ, ನಿಮ್ಮ ಅಪ್ಪಯ್ಯ ಅಂತ ನಾ ಗುರುತೇ ಸಿಕ್ತಿಲ್ವಲ್ಲೇ, ಹಂಗಾಗೈತೆ ನಮ್ಮ ಅಣ್ಣನ ಮಕ. ಅಯ್ಯೋ, ಏನ್ ಮಾಡ್ಕೊಂಡೋ ಏನೋ. ಅಲ್ಲ, ಜೇನುಳು ಅಂತಾಕಿ ಯಾಕೆ ಹೋಗಿದ್ನೋ ಇವನು? ನೇತ್ರಮ್ಮರೇ, ಇದಿನ್ನು ವಾಸಿ. ಅವತ್ತು ಮೊದಲನೇ ದಿವಸ ಕಡ್ದಾಗ ನೋಡ್ಬೇಕಾಗಿತ್ತು, ಇಷ್ಟಿಷ್ಟು ದಪ್ಪ ಊದ್ಕೊಂಡಿತ್ತು ಹಣೆ ಕೆನ್ನೆ ಎಲ್ಲಾನ. ಈಗ ಒಂದಿಷ್ಟು ಇಳ್ದೈತೆ. ಅವತ್ ನೋಡಿದ್ರೆ ನೀವು ಎದ್ರಿಕೊಂಡ್ಬಿಡ್ತಿದ್ರಿ, ಹಂಗಾಗ್ಬಿಟ್ಟಿತ್ತು. ನೇತ್ರಮ್ಮ, ನೇತ್ರಮ್ಮ, ಎದ್ದಾಡ್ಸೆ ನಿಮ್ಮ ಅಪ್ಪ, ಇನ್ನ ಎದ್ದಾಡ್ಸು, ಮಾತಾಡ್ಸಣ. ಯಪ್ಪ ಯಪ್ಪ ಯಪ್ಪ, ಎದ್ದಾಳಪ್ಪ, ಎದ್ದಾಳು. ನೇತ್ರಮ್ಮ, ನೀನೇನಮ್ಮ, ಯಾವಾಗ ಬಂದೆ? ಇವಾಗಿನ ಬಂದ್ವಿ ಕಣಪ್ಪ, ನಾನು ಅತ್ತೇನು ಬಂದೈತ್ ನೋಡಿಲಿ. ಎದ್ದಾಳ ಕೂಕ. ಏಣ ಚೆನ್ನಾಗೈದೇನೋ ಏಣ, ಹೆಂಗಾತೋ ಇದೆಲ್ಲನ? ಅಯ್ಯೋ, ಮಾವಿನ ಮರದಾಗ ಹೆಜ್ಜೆ ಏನಿಕ್ಕಿರದ ನಾವು ನೋಡ್ಲಿಲ್ಲ, ತಿಪ್ಪೇನು ಹತ್ತಿಸ್ಬಿಟ್ಟೆ. ಅವನು ನೋಡ್ದಲ್ಲೇನೇನೆ ಮರ ಹತ್ತಿ ಎಲ್ಲ ಅಳ್ಳಾಡ್ಸ್ಬಿಟ್ನಾ. ಅಳ್ಳಾಡ್ಸಿದ್ಕು ಅದಕ್ಕೂ ಎದ್ದು ಅವನು ನಾನು ಸರಿ ಯಾಕೆ ಕಡೋದು. ಏನು ಮಾಡೋದು? ಅಲ್ಲ, ಮಾವನೇನು ತಿಂದಿದ್ರೆ ಕೊಳೆ ಹೋಗಿತ್ತೇನೋ ಏಣ. ದುಡ್ಡು ಕೊಟ್ಟಿದ್ರೆ ಮಸ್ತ ಸಿಗವಪ್ಪ, ಒಂದ್ 2-3 kg. ಏನ್ ನಿನ್ಗೇನು ಬರ್ತಾನ ಅಮ್ಮಂಗೆ? ನೀನು ಮಾವಿನ ಮರ ಹಚ್ಚಿದ್ಯ ಅವ್ನು ತಿಪ್ಪೇನ? ನನ್ನ ಮಗ ನೋಡ್ಕೊಂಡು ಹತ್ಬೇಕು ತಾನಿ. ನೋಡ್ದಲ್ಲೇನೆ ಹೊತ್ತಿ ನೋಡು, ನಿನ್ನ ಮಕ್ಕ ಹೆಂಗಾಗೈತಿ. ನೋಡಕ್ ಸರ್ ಬರಲ್ಲ ಪಂಗೇನಿ. ಸರಿ, ನೀವಿಬ್ರು ಒಂದೇ ಸಲ ಬಂದಿದ್ದೀರಾ, ಹೆಂಗೆ? ಅದೇನು ಇಲ್ಲ ಕಣಪ್ಪ, ಅದೇ ಅತ್ತೆ ರವಿಗೇನೋ ನನ್ನ 3 ಮಗಳಾಗೆ ಹೆಣ್ಣು ನೋಡಕ್ ಹೋಗಿತ್ತಂತೆ. ಹಂಗೇನೆ ನಾನು ಮಾತಾಡ್ಸಕ್ಕಂತ ಬಂದಿತ್ತು. ಬಂದಿದ್ರೆ ಅವಾಗ್ಲೇನೆ ಅಮ್ಮ ಪುತ್ರ ಬರ್ದಾಕಿತ್ತಲ್ಲ, ಅದು ಅವಾಗ್ಲೇ ಬಂತು. ನಾವು ನೋಡ್ ತಕ್ಷಣ ಸೀದಾ ಇಬ್ರು ಇಲ್ಲಿಗೆ ಬಂದ್ವಿ, ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ. ಈಗೇನ್ ಪರವಾಗಿಲ್ಲೇನಪ್ಪ, ನೋವು ಕಮ್ಮಿ ಆಗೈತಾ? ಪರವಾಗಿಲ್ಲ ಕಣಮ್ ನೇತ್ರಮ್ಮ. ಅವತ್ತು ಕೊಡ್ದಿದ್ವಲ್ಲ, ಅವತ್ತು ಉರಿ ಅಂದ್ರೆ ಉರಿ ತಡ್ಕಮಕ್ಕಾಗ್ತಿರ್ಲಿಲ್ಲ. ಪಂಡಿತರು ಔಷಧಿ ಕೊಟ್ಟಾಗಿಂದನ ಒಂದಿಟ್ಟು ವಾಸಿ. ಇನ್ನೊಂದು 2 ದಿವಸದಾಗ ವಾಸಿ ಆಗುತ್ತೆ ಅಂತ ಹೇಳವ್ರಿ. ದಿನ ಔಷಧಿ ಹಚ್ಕೊಂತಾ ಇದ್ದೀನಿ, ಅದಕ್ಕೇನೆ ಇವಾಗ ಒಂದಿಟ್ಟು ಕಮ್ಮಿ ಆಗೈತಿ. ಮೊದಲನೇ ದಿವಸ ನೋಡಕ್ಕಾಗ್ತಿರ್ಲಿಲ್ಲ, ಮಕ್ಕ ಹಿಡಿದಪ್ಪ ಕಡು ಬೂತ್ಕೊಂಡಂಗಾಗಿತ್ತು ನಂದು ತಿಪ್ಪೇದನು. ಹೌದಾ? ಅಯ್ಯೋ ದೇವ್ರಿ, ಅಮ್ಮ ಎಲ್ಗೋಗಿದ್ ಕಾಣಿಸ್ತಿಲ್ಲ. ಎಲ್ಗೋಗೈತಮ್ಮ, ನಾನು ಮನಿಕೊಂಡಿದ್ದೆ. ಎಲ್ಲ ಹೊಲ್ದಾಗ ಪಲ್ದಕ್ಕೆ ಹೋಗಿರ್ಬೇಕು. ಕೂಲಿಯರ್ ಬಂದೇವ್ರೇನೋ ಯಾತ ಕೆಲಸಕ್ಕೆ. ನನಗೆ ಬೇರೆ ಸನಕ್ಕಿಲ್ವಲ್ಲ. ನಿಮ್ಮ ಅಣ್ಣ ಬೇರೆನೆ ಮನೆ ಬಿಟ್ಟು ಹೋಗ್ಯಾನೆ ಗುದ್ದಾಡ್ಕೊಂಡು. ಗೊತ್ತೈತಿ ನಿನಗೆ? ಹೌದೇನು? ನಿಜವಾಗ್ಲೂ ಮನೆ ಬಿಟ್ಟು ಹೋಗಿ ಬಿಟ್ನಾ? ಬರ್ದಿತ್ತು ನಾ ಅಮ್ಮಯ್ಯ ಪತ್ರದಾಗೆ, ನಿಮ್ಮ ಅಣ್ಣ ಬೇರೆ ಇಲ್ಲ, ಬೇರೆ ಮನೆ ಮಾಡ್ಕೊಂಡು ಹೋಗ್ಯವನೇ ಅಂತಾನೆ. ಗೊತ್ತೇಳು. ಬಿಡು. ಅಲ್ಲ, ಅಂತ ದೌಲತ್ತಿರನು ಬೇರೆ ಮನೆ ಮಾಡ್ಕೊಂಡು ಇರ್ಲೇಳು. ಇಲ್ಲಿದ್ರೆ ಇನ್ನೇನು ನಿಮ್ಮನ್ನ ನೋಡ್ಕೊಂಬದು ಅಷ್ಟ್ರಾಗೆ ಐತಿ ಅವನು. ಬರೇ ಏನೇ ಎಂಟಿ ಅತ್ತೆ ಮಾವ ಅಷ್ಟೇ ಅವನಿಗೆ ಬೇಕಾಗಿರೋದು.
ನೋಡು ಅಲ್ಲ ನಿನಗೆ ಹಿಂಗೆ ಚೆನ್ನಾಗಿಲ್ವಲ್ಲ ಜೇನುಳ ಕಡ್ದೇವೆ ಅಂತಾನ ಏನಾರ ಬಂದೇನ ನೋಡ್ಕೊಂಡು ಹೋದ್ನಿ ಅವನು ಹಾ ಬಂದಿದ್ದ ಕಣಮ್ಮ ಬಂದಿದ್ದ ಬಂದು ಮಾತಾಡ್ಸ್ಕೊಂಡು ಹೋದ ಆಸ್ಪತ್ರೆಗೆ ಹೋಗನ್ ಬಾರಪ್ಪ ಕರ್ಕೊಂಡು ಹೋಗ್ತೀನಿ ಅಂತ ಅಂದ ನಾನು ಏನು ಬೇಡ ಬಿಡಪ್ಪ ಪಂಡಿತ್ರ ಔಷಧಿ ಕೊಟ್ಟೆವ್ರೆ ವಾಸಿ ಆಗುತ್ತೆ ಬಿಡು ಇನ್ನೇಕೆ ಆಸ್ಪತ್ರೆಗೆ ಇದಕ್ಕೆಲ್ಲ ಅಂತ ಹೇಳಿ ಸುಮ್ಮನೆ ಅದೇ ನಿಜವಾಗ್ಲೂ ಇಲ್ಲಿಗೆ ಬಂದಿದ್ನ ಅವನು ನೀನ್ ನೋಡ್ಕೊಂಡು ಹೋಗಕ್ಕೆ ಹಾ ಇಲ್ಲಿಗೆ ಬಂದಿರ್ಲಿಲ್ಲ ಕಣಮ್ಮ ಅವತ್ತು ಮೊದಲನೇ ದಿವಸ ಜೇನುಳ ಕಡ್ದಿದ್ವಲ್ಲ ಅವಾಗ ಅಲ್ಲಿ ಪಂಡಿತರು ಮಂತಕ್ಕೆ ಹೋಗಿದ್ವಿ ನಾನು ತಿಪ್ಪೇನು ಅಲ್ಲಿಗೆ ಬಂದಿದ್ದ ರಾಜ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋದ ಇಲ್ಲಿಗೆ ಬಂದಿಲ್ವಲ್ಲ ಬಿಡು ಅಲ್ಲ ಇಲ್ಲಿಗೆ ಬಂದ್ಬಿಟ್ರೆ ಅವ್ನ್ ಕಿರೀಟ ನೆಲಕ್ ಬೀಳುತ್ತಲ್ಲ ಅಪ್ಪ ಅಮ್ಮನ ಮುಂದೆ ತಲೆ ತಗ್ಗಿಸ್ದಂಗಾಗತ್ತೆ ಅಂತಾನ ಅಲ್ಲ ಅಪ್ಪ ಅಮ್ಮನ ಮುಂದೆ ತಲೆ ತಗ್ಸಿದ್ರೆ ಏನು ಅವ್ನ ಬೆಲೆ ಕಮ್ಮಿ ಆಗ್ಬಿಡುತ್ತೆ ಅವನು ಬತ್ತಾನಮ್ಮ ನಿಮ್ಮ ಅಮ್ಮನೇ ಕೇಳಲ್ಲ ನಿಮ್ಮ ಅಮ್ಮನೇ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಲು ಅದಕ್ಕೆ ಸಿಟ್ಟು ಬಂತು ಹೆಂಡ್ತಿನೂ ಮಗಳನ್ನು ಕರ್ಕೊಂಡು ಹೋಗಿ ಬೇರೆ ಮನೆ ಮಾಡ್ಕೊಂಡು ಇದ್ದಾನೆ ಇವಳು ಕೇಳಲ್ಲ ಅವನು ಕೇಳಲ್ಲ ನಾನು ಅತ್ಲಾಗಂತ ಸಾಯೇನು ಹೇಳಮ್ಮ ನನಗೆ ನೋಡಿದ್ರೆ ಹಿಂಗಾಗೈತಿ ಅದಕ್ಕೆ ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ಸುಮ್ಮನಾಗಿದ್ದೀನಿ ಹೆಂಗಾದ್ರೂ ಇರ್ಲಿ ಹೇಳು ಅಂತಾನೆ ಎಲ್ಲ ಅತ್ಲಾಗೆ ಚೆನ್ನಾಗಿರ್ಲಿ ಹೇಳು ನೀನ್ ನೋಡು ಚೆನ್ನಾಗಿರ್ಲಿ ಅಂತ ಹೇಳ್ತಾ ಇದ್ದಿ ನಿನಗೆ ಚೆನ್ನಾಗಿಲ್ದೇ ಇರೋದ ಅವನೇನು ತಲೆ ಕೆಡಿಸ್ಕೊಂಬಂಗಿಲ್ಲ ಅಪ್ಪ ಚೆನ್ನಾಗಿಲ್ವಲ್ಲ ಚೆನ್ನಾಗಾತ ಇಲ್ವಾ ಅಂತಾನ ಒಂದೀಟು ಸಿಂತಿಲ್ಲ ಅವನಿಗೆ ಅಂತಾನ ಬಗ್ಗೆ ನೀನ್ ತಲೆ ಕೆಡಿಸ್ಕೊಂತೀಯ ಚೆನ್ನಾಗಿರ್ಲಿ ಅಂತಾನ ಈಗಳೆ ಜಯಮ್ಮ ನೇತ್ರ ಯಾವಾಗ ಬಂದ್ರಿ ನಾವಿನ ಇದೇ ತಾನೇ ಬಂದು ಅಣ್ಣನ ಮಾತಾಡ್ಸ್ತಾ ಇದ್ವಿ ನಾನು ನೇತ್ರನು ನೀವೆಲ್ಗ ಹೋಗಿದ್ರಿ ಅಯ್ಯೋ ನಂದೇನ್ ಕೇಳ್ತೀಯ ಹೇಳಿ ಜಯಮ್ಮ ಅಯ್ಯೋ ನಮ್ಗಂತೂ ಕಷ್ಟ ಹೋದ್ಮೇಲೆ ಕಷ್ಟ ಕೊಡ್ತಾನೆ ಆ ದೇವ್ರು ನನ್ಗಂತೂ ಸಾಕಾಗೋಗೈತಿ ಹೋಗತ್ತ ಏನ್ ಮಾಡೋದು ನಿಮ್ಮ ಅಣ್ಣ ನೋಡಿರಿ ಜೇನುಳ ಕಡ್ದು ಎಲ್ಗೂ ಹೋಗಂಗಿಲ್ಲ ಎಲ್ಲಾ ಕೆಲ್ಸನೂ ನನಗೇ ಬಿದ್ದೈತಿ ನನ್ಗಂತೂ ಸಾಕಾದಂಗ ಆಗತ್ತೆ ಹೋಗತ್ತ ಓಡಾಡಂಗೇನು ಅಲ್ಲ ಅದ್ಗೆ ಯಾವ್ದನ್ನ ಕೆಲಸದಳ್ನ ಇನ್ನೊಬ್ರು ನಿಕ್ಕೇಳ್ರಿ ಅವ್ರೇ ನೋಡ್ಕೊಂತಾರೆ ನೀವ್ ಯಾಕೆ ಓಡಾಡ್ತೀರಾ ಸುಮ್ಮನೆ ಅಣ್ಣ ಕ್ಷಣಕ್ಕಾಗತ್ತಕನ ಅಯ್ಯೋ ಐದಾರ ಕಣೆ ಜಯಮ್ಮ ಕೆಲಸದಾಳ್ಗಳು ಐದಾರೆ ಏನ್ ಮಾಡ್ತೀಯ ಮನೆಯವ್ರು ಒಬ್ರು ಇರ್ಬೇಕು ರಾಜ ಹೋಗಿ ನೋಡ್ಕೊಂಬನು ನಿಮ್ಮ ಅಪ್ಪಯ್ಯ ಏನಾನ ವ್ಯವಹಾರ ಪವರ ಇದ್ರೆ ಬಡ್ಡಿ ವಸೂಲಿ ಮಾಡೋದಿದ್ರೆ ಹೋಗೋದು ತಿಪ್ಪೇನೂ ಇದ್ದ ಅವನು ಯಾಕನ ನೋಡ್ಕೊಂಬನು ಈಗ ಯಾರು ಇಲ್ದಂಗೆ ರಾಜ ನೋಡಿರೆ ಗುದ್ದಾಡ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಇದ್ದಾನೆ ನಿಮ್ಮ ಅಪ್ಪಯ್ಯಗೂ ಅಲ್ಲ ನಿಮ್ಮ ಅಣ್ಣಗೂ ಇವು ತಿಪ್ಪಿಗೂ ಜೇನುಳ ಕಡ್ದೇವೆ ಅದಕ್ಕೇನೆ ನಾನೇ ಓಡಾಡ್ಬೇಕು ಕೆಲಸ ಆಳ್ಗಳನ್ನ ನೆಚ್ಕೊಂಡಿರಕ್ಕಾಗಲ್ಲ ಯಾರು ಮನೆಯವ್ರಿಲ್ಲ ಅಂತಂದ್ರೆ ಸರಿಯಾಗಿ ಕೆಲಸ ಮಾಡಲ್ಲ ಅವ್ರು ಅದಕ್ಕೇನಿ ಏನಮ್ಮ ನೀನು ಇಷ್ಟೊಂದು ಸಣ್ಣಕ್ಕಾಗಿದ್ಯ ಹಂಗೇನೆ ನೋಡಕ್ಕಾಗಲ್ಲಮ್ಮ ನಿನ್ನಂತೂ ನೇತ್ರಮ್ಮ ಹೆಂಗ ಬಿಡಮ್ಮ ನಾ ಚೆನ್ನಾಗಿದೀವಿ ನೀನ್ ಚೆನ್ನಾಗಿದ್ದೀನಮ್ಮ ನಿನ್ ಗಂಡ ಹೋಗ್ತಂತಾನೆ ದಿನಾನ ಟ್ಯಾಕ್ಟ್ರಿ ತಗೊಂಡು ಕೆಲ್ಸಕ್ಕೆ ಹೋಗ್ತಾರ ಕಣಮ್ಮ ಅವ್ರೇನೋ ದಿನ ಹೋಗ್ತಾರೆ ಆನೆ ಒಂದ್ 2 ತಿಂಗಳದ ಸಾಲ ಕಟ್ಟಿದೀವಿ ಇನ್ನೊಂದ್ 2-3 ತಿಂಗಳಿಗೆ ಎಲ್ಲ ಸಾಲ ಎಲ್ಲ ತೀರುತ್ತೆ ಎಲ್ಲ ದುಡ್ಡೆಲ್ಲನ ನಾನೇ ಇಸ್ಕೊಂಡಿಕ್ಕಂತೀನಿ ನಾನೇ ಇಸ್ಕೊಂಡು ತಿಂಗಳನ ನಾನೇ ಕಟ್ಟು ಬರ್ತೀನಿ ಬ್ಯಾಂಕಿಗೆ ಹೋಗಿ ಗುಲಾಬಿ ನೇತ್ರಮ್ಗೂ ಜಯಮ್ಗೂ ಯಾತನ ಮಾಡ್ಕೊಟ್ಟಿದ್ದೇನೆ ಕಾಪಿನೋ ಶರ್ಬತ್ತೋ ಯಾತನನ ತಂದ್ಕೊಡಕ್ಕಿಲ್ಲ ಯಾತನನ ಅವ್ರಿನ್ನ ಇವಾಗ ಬಂದಿದ್ರಲ್ಲ ಅಮ್ಮೋರೆ ಅದಕ್ಕೆ ಮಾತಾಡ್ಲಿ ಹಂಗೆ ಆಮೇಲೆ ತಂದ್ಕೊಡೋಣ ಅಂತೇಳಿ ಸುಮ್ಮನೆ ನಿಂತಿದ್ದೆ ಸರಿ ತಾಂಬತ್ತೀನಿ ರೀ ಸರಿ ಹೋಗು ಇವಾಗ ತಾಂಬರ್ಗೆ ಹೋಗಿ ನನಗೂ ಸಾಕಾಗೈತೆ ಮಜ್ಜಿಗೆ ತಾಂಬ ಸುಮ್ಮನೆ ಒಂದಿಟ್ಟು ಉಪ್ಪು ಹಾಕೊಂಡು 1-2 ಈರುಳ್ಳಿ ಕೊಯ್ದು ಹಾಕೊಂಡು ಮಜ್ಜಿಗೆ ಆದ್ರೆ ತಣ್ಣಗಾಗುತ್ತೆ ಸರಿ ಅಮ್ಮೋರೆ ಮಜ್ಜಿಗೆನೆ ಮಾಡ್ಕೊಂಬತ್ತೀನಿ ಹೇಳ್ರಿ ಅಲ್ಲ ಕಣತ್ಗೆ ರಾಜನು ಮತ್ತೆ ಅವನ ಹೆಂಡ್ತಿನೂ ಬೇರೆ ಮನೆ ಮಾಡ್ಕೊಂಡು ಇದಾರಲ್ಲ ಹೆಂಗ್ ದುಡ್ಕೊಂಡ್ ತಿಂತಾರೆ ದುಡ್ಡು ಎಲ್ಲಾನು ಹೊತ್ಕೊಂಡೋಗ್ಯವ್ರ ಹೆಂಗೆ ಈ ಮನೆಯಿಂದನ ದುಡ್ಡು ತಗೊಂಡೋಗಕ್ಕೆ ನಾನ್ ಬಿಡ್ಬೇಕಲ್ಲ 1 ರೂಪಾಯಿನೂ ಮುಟ್ಟಾಕ್ ಬಿಟ್ಟಿಲ್ಲ ಹೆಂಡ್ತಿನ ಕೂಲಿ ಕಳಿಸಿದ್ದ ಇವತ್ತು ಅವ್ರ ಲಕ್ಷ್ಮಿ ಇದಾಳಲ್ಲ ಅವ್ರ ಅಲ್ದಕ್ಕೆ ಗೊತ್ತಾಗ್ಲಿ ಸುಮ್ನಿರು ಕೂಲಿ ಮಾಡಿದ್ರೆ ಗೊತ್ತಾಗದ ಅವಕ್ಕೆ ಏನೋ ಕೆಲ್ಸಕ್ಕೆ ಏನೋ ಕರ್ದೇವ್ರಂತೆ ಅರ್ಜಿ ಹಾಕ್ಯವನಂತೆ ಕೆಲಸ ಸಿಗುತ್ತೆ ಅಂತ ನಾ ಕಾತ್ಕೊಂಡಿದ್ದೇನೆ ಅಲ್ಲಿವರ್ಗುನು ಹೆಂಡ್ತಿ ಕೂಲಿ ಹೋಗ್ತಾಳಂತೆ ಅವಳ ಮಲ್ಲಿ ಕೂಲಿ ಹೋಗ್ತಾಳಂತ ಹೋಗ್ಲಿ ಸುಮ್ನಿರು ಕೂಲಿ ಹೋದ್ರೆ ಗೊತ್ತಾಗೋದು ಸಾವುಕಾರ ಮನೆ ಸೊಸೆ ಆಗಿದೀನಿ ಅಂತ ಹೇಳಿ ಇಲ್ಲಿ ಜಂಬ ಮಾಡಾಡು ಬಿಸ್ಲಾಗೆ ನೀರ್ ತೊಟ್ಟಿಕ್ಕಂಗ್ ಕೆಲಸ ಮಾಡಿದ್ರೆ ಗೊತ್ತಾಗುತ್ತೆ ದುಡ್ಡಿನ ಬೆಲೆ ಏನು ಅಂತಾನ ಲಸ್ಮಾಕಾರ ಅಲ್ದಕ್ಕೆ ಏನೋ ರಾಗಿ ಹೊಲ ಕೊಯ್ಯೋದಿತ್ತಂತೆ ಹೋಗಿ ಅವಳನು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಕತೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ